ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಮ್ಮಲ್ಲಿ ಭಯ ಇಲ್ಲದೆ ಇರುವಂತ ದೇವರ ಮಕ್ಕಳು ನಾವಾಗಿರ್ಬೇಕು. ಭಯ ಇರುವಂತ ಮಕ್ಕಳು ಅವ್ರಿಗೆ ದೇವರ ಅನುಭವಗಳಿಲ್ಲದಂತ ಜನರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ದೇವರು ಬಹಳಷ್ಟು ವಾಗ್ದಾನಗಳನ್ನ, ಆಶೀರ್ವಾದಗಳನ್ನ ಆ ದೇವರ ಮಕ್ಕಳಿಗೋಸ್ಕರ ಮಾಡಿರುವುದನ್ನ ನಾವು ನೋಡ್ಕೊಳ್ತೇವೆ. ಆದ್ರೆ ಎಷ್ಟೋ ದೇವರ ಮಕ್ಕಳಲ್ಲಿ ಭಯ ತುಂಬಲ್ಪಟ್ಟಿರುವುದರಿಂದ ಅವರು ದೇವರ ಮಹಿಮೆಯನ್ನ, ದೇವರ ಒಂದು ಸಹಾಯವನ್ನ ಅನುಭವಿಸದೆ ಅವರು ಬಹಳಷ್ಟು ಬಾಧೆಯನ್ನ ಹೊಂದುತ್ತಾ ಇರುವಂತದ್ದನ್ನ ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ದೇವರು ನಮಗೋಸ್ಕರ ಏನೆಲ್ಲ ರೆಡಿ ಮಾಡಿಟ್ಟಿದ್ದಾನೆ ಅವುಗಳನ್ನ ನಾವು ತಿಳಿದುಕೊಂಡವರಾಗಿರ್ಬೇಕು. ಕೀರ್ತನೆ 27ನೇ ಕೀರ್ತನೆಯ ಮೊದಲಿನ ಕೆಲವು ವಚನಗಳನ್ನು ನಾವು ನೋಡುವಾಗ, ಕರ್ತನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನ ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿರ್ತೇನೆ. ಹಾಲೆಲೂಯಾ. ಪ್ರಿಯರೇ, ಈ ಭರವಸೆ ಒಬ್ಬ ಆತ್ಮಿಕ ಮಕ್ಕಳಲ್ಲಿ ಮಾತ್ರ ಇರುವುದಕ್ಕೆ ಸಾಧ್ಯ. ಯಾರಲ್ಲಿ ಭಯ ಇರ್ತದೋ ಅವರು ದೇವರಿಗೆ ಒಳಪಟ್ಟವರಲ್ಲ, ಅವರು ದುರಾತ್ಮನಿಗೆ ಒಳಪಟ್ಟವರು ಎಂಬುದಾಗಿ ನಾವು ನೋಡ್ಕೋತೇವೆ. ಈ ದೆವ್ವಗಳಿಗೆ ಭಯ ತುಂಬಿ ಹಾಕಲ್ಪಟ್ಟಿರ್ತದೆ ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ದೇವರು ಒಬ್ಬನೇ ಎಂದು ನೀನು ನಂಬುವುದು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ಪ್ರಿಯರೇ, ಈ ದೆವ್ವಗಳಿಗೂ ಸಹ ಒಂದು ಭಯ ಇರ್ತದೆ. ಕೆಲವು ಸಂದರ್ಭ ದೇವರ ಮಕ್ಕಳಲ್ಲಿ ಈ ಭಯ ತುಂಬಿ ಹಾಕಲ್ಪಟ್ಟಿರ್ತದೆ. ಎಷ್ಟೋ ಸಂದರ್ಭ ಏನಾಗ್ಬಿಡ್ಬೋದೋ ಏನೋ, ನನಗೆ ಒಂದು ವೇಳೆ ಆ ಕಷ್ಟ ಬಂದ್ರೆ, ಈ ಕಷ್ಟ ಬಂದ್ರೆ, ಆ ರೋಗ ಬಂದ್ರೆ, ಈ ರೋಗ ಬಂದ್ರೆ, ಎಂತ ಭಯಂಕರವಾದ ರೀತಿಯಲ್ಲಿ ದೇವರ ಮೇಲೆ ಭರವಸೆ ಇಲ್ಲದಂತ ಒಂದು ಜನರನ್ನ ನಾವು ಈ ಲೋಕದಲ್ಲಿ ನೋಡುವುದಕ್ಕೆ ಸಾಧ್ಯ. ಪ್ರಿಯಾನಂದ ಜನರೇ, ನಮಗೆ ಎಂತ ಸಂದರ್ಭಗಳು ಬಂದ್ರು ಕರ್ತನು ನಮಗೋಸ್ಕರ ಸಹಾಯಕನು ಎಂಬುದನ್ನ ನಾವು ಯಾವಾಗಲೂ ಮರಿಬಾರದು. ನನ್ನ ಆತನು ನಮಗೋಸ್ಕರ ಭದ್ರವಾದ ಕೋಟೆ ಅಂತ ಇದ್ದು ಆತನು ನಮ್ಮನ್ನ ರಕ್ಷಿಸುವುದಕ್ಕೆ ಆತನು ಯಾವಾಗಲೂ ಸದಾ ಸಿದ್ಧನಾಗಿರುವಂತವರಾಗಿರ್ತಾರೆ. ಅದಕ್ಕಾಗಿ ನಾವು ಈ ಬೆಳಗಿನ ಜಾವದಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದ್ರೆ, ಯಾವಾಗ ಒಬ್ಬ ಆತ್ಮಿಕ ವ್ಯಕ್ತಿ ಪವಿತ್ರಾತ್ಮನೊಂದಿಗೆ ನಡೆಯುವವನಾಗಿರ್ತಾನೋ ಅವನ ಜೀವಿತದಲ್ಲಿ ಎಂದಿಗೂ ಭಯ ಇರುವುದೇ ಇಲ್ಲ. ಅವನು ಧೈರ್ಯದಾಯಕ ಆತ್ಮನಿಂದ ತುಂಬಲ್ಪಟ್ಟವನಾಗಿರ್ತಾನೆ ಎಂಬುದಾಗಿ ನಾವು 2 ತಿಮೋತಿ 1ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ಕೋತೇವೆ. ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ, ಭಯದ ಆತ್ಮವಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮ ನಮ್ಮಲ್ಲಿ ಇರುವಾಗ ಆತನು ನಮ್ಮನ್ನ ಧೈರ್ಯದಾಯಕನು ಎಂಬುದಾಗಿ ನಾವು ನೋಡ್ಕೋತೇವೆ. ಆತನು ಧೈರ್ಯಶಾಲಿಯಾಗಿರುವ, ನಮ್ಮಲ್ಲಿ ಧೈರ್ಯವನ್ನು ತುಂಬುವವನಾಗಿರ್ತಾನೆ. ಆದರೆ ಸೈತಾನು ನಮ್ಮನ್ನ ಬಹಳಷ್ಟು ಬಲಹೀನರನ್ನಾಗಿ ಮಾಡಿ ನಮ್ಮನ್ನ ಬಹಳಷ್ಟು ದೇವರಿಂದ ದೂರ ಇಡುವುದಕ್ಕೆ ಮನಸ್ಸು ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಮ್ಮ ಕಡೆ ಪವಿತ್ರಾತ್ಮನ ನಡೆಸುವಿಕೆ ಅತಿ ಅಗತ್ಯ. ಯಾರಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಇರ್ತದೋ ಅವರಲ್ಲಿ ಭಯ ಅನ್ನುವಂಥ ಸಂಗತಿಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಮಗೆ ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪಾ ತಂದೆ ಎಂದು ಕೂಗುತ್ತೇವೆ. ಪ್ರಿಯನಂದ ಜನರೇ, ಭಯದ ಆತ್ಮ ನಮ್ಮ ಕಡೆ ಇಲ್ಲ. ಪ್ರೇರೆ, ನಾವು ಅಪ್ಪ ತಂದೆ ಅಂದ್ರೆ ನಮ್ಮಲ್ಲಿ ಧೈರ್ಯದಾಯಕ ಆತ್ಮ. ನಾವು ಈ ಲೋಕವನ್ನ ಸೃಷ್ಟಿಸಿದ ಸರ್ವಶಕ್ತನ ಕೈಯಲ್ಲಿರುವಂತ ಮಕ್ಕಳು ಎಂಬುದನ್ನ ನಾವು ಅರಿಕೆ ಮಾಡುವಂತ ದೇವರ ಮಕ್ಕಳಾಗಿರ್ತೇವೆ. ಪ್ರೇರೆ, ಅದಕ್ಕಾಗಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಭಯ ಇರಬಾರ್ದು. ಭಯ ಇರುವ ವ್ಯಕ್ತಿ ಆತನು ದೇವರಿಗೆ ಸಂಬಂಧಪಟ್ಟವನಲ್ಲ. ದೇವರ ಸಂಗತಿಗಳು ಅವನಲ್ಲಿ ವಾಸ ಮಾಡುವುದಕ್ಕೆ ಆಗುವುದಿಲ್ಲ. ದೇವರನ್ನ ತಿಳಿದುಕೊಳ್ಳುವುದಕ್ಕೆ ಅವನ ಕಡೆ ಸಾಧ್ಯನೇ ಇಲ್ಲ. ಅವನು ದೇವರನ್ನ ಪ್ರೀತಿಸುವುದಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ 1 ಯೋಹಾನ ಅಲ್ಲಿ 4ನೇ ಅಧ್ಯಾಯದ 18ನೇ ವಚನದಲ್ಲಿ ನಮಗೆ ನೇರವಾಗಿ ಪರಿಶುದ್ಧಾತ್ಮನು ಹೇಳಿಕೊಳ್ಳುವುದನ್ನು ನಾವು ನೋಡ್ಕೋತೇವೆ. ಪ್ರೀತಿ ಇರುವಲ್ಲಿ ಹೆದರಿಕೆ ಇರುವುದಿಲ್ಲ. ಹೆದರಿಕೆಯು ಯಾತನೆಯನ್ನ ಹೊಂದುತ್ತಾ ಇರ್ತದೆ. ಪೂರ್ಣ ಪ್ರೀತಿ ಹೆದರಿಕೆಯನ್ನ ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ.
ಯಾರಲ್ಲಿ ಭಯ ಇರ್ತದೋ ಅವರು ದೇವರಿಗೆ ಸಂಬಂಧಪಟ್ಟವರಲ್ಲ ಎಂಬುದಾಗಿ ಪವಿತ್ರಾತ್ಮನೇ ನೇರವಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಪ್ರಿಯಾನಂದ ಜನರೇ, ಈ ಕಾರಣ ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಭಯ ಇನ್ನೂ ನಿನ್ನನ್ನು ಕಾಡ್ತಾ ಇದೆಯೋ ಅದನ್ನು ನೀನು ಎದುರಿಸುವುದಕ್ಕೆ ಪವಿತ್ರಾತ್ಮನ ಅಭಿಷೇಕವನ್ನು, ಧೈರ್ಯವನ್ನು ಹೊಂದಿಕೊ. ಇಲ್ಲವಾಗಿದ್ದರೆ ನೀನು ಹೇಡಿತನದ ಆತ್ಮನಿಂದ ತುಂಬಲ್ಪಟ್ಟವನಾಗಿ ದೇವರ ಸಂಗತಿಗಳನ್ನು ಹೊಂದಿಕೊಳ್ಳದೆ ನಿನ್ನ ಜೀವಿತವನ್ನು ನಷ್ಟಕ್ಕೆ ಗುರಿ ಮಾಡಿಕೊಳ್ತಿ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನನಗೆ ಕರ್ತನೆ ನಿನ್ನನ್ನು ಪ್ರೀತಿಸುವುದಕ್ಕಾಗಿ ನನಗೆ ಧೈರ್ಯದಾಯಕ ಆತ್ಮನು ಬೇಕು. ನೀನು ನನ್ನ ಸಂಗಡ ಯಾವಾಗ ಸದಾಕಾಲ ಇರುವವನಾಗಿದ್ದಿ, ನನಗೋಸ್ಕರ ಹಿತಚಿಂತಕನಾಗಿದ್ದಿ, ನನ್ನನ್ನು ಬಲಪಡಿಸ್ತಿ ಎಂಬುದಾಗಿ ಅರಿಕೆ ಮಾಡುತ್ತಾ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.